ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘದಿಂದ ಇವತ್ತು ಪ್ರಧಾನಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಮುಖ್ಯವಾಗಿ ಮನವಿಯಲ್ಲಿ ಮೊನ್ನೆ ದಿವಸ ಹೈದರಾಬಾದ್ನಲ್ಲಿ ನಡೆದಂಥ ಸಭೆಯಲ್ಲಿ ಪ್ರಧಾನಮಂತ್ರಿಗಳು ಹಲವಾರು ಸೂಚನೆಗಳನ್ನು ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಪ್ರಯಾಣಗಳನ್ನು ಕಡಿಮೆ ಮಾಡಿ, ಗೋಲ್ಡ್ ಪರ್ಚೇಸ್ ಕಡಿಮೆ ಮಾಡಿ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದ್ದಾರೆ. ನಾವು ಅದನ್ನೆಲ್ಲವೂ ಕೂಡ ಸ್ವಾಗತಿಸ್ತೀವಿ. ಪರ್ಯಾಯವಾಗಿ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಆಮೇಲೆ ಕಾರ್ ಪೂಲಿಂಗ್ ಅನ್ನು ಬಳಕೆ ಮಾಡಿ ಅಂತ ಹೇಳಿದ್ದಾರೆ. ನಾವು ಈ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾದಂಥ ಮನವಿಯನ್ನು ಮಾಡಿದ್ದೀವಿ. ಕಾರ್ ಪೂಲಿಂಗ್ ಅಂತ ಹೇಳುವಂಥದ್ದು ನಮ್ಮ ರೆಗ್ಯುಲೇಟರಿಯಲ್ಲಿ ಇಲ್ಲ, ಆದ ಕಾರಣ ಅದಕ್ಕೆ ಅವಕಾಶಗಳನ್ನು ಕೊಡಬಾರದು ಅಂತ ಹೇಳುವಂಥ ಮಾತನ್ನು ನಾವು ಹೇಳಿದ್ದೀವಿ. ಅದಲ್ಲದೆ ವರ್ಕ್ ಫ್ರಮ್ ಹೋಮ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ 1 ಲಕ್ಷಕ್ಕಿಂತ ಮೇಲ್ಪಟ್ಟ ವಾಹನಗಳು ಇವತ್ತು ಕಾರ್ಪೊರೇಟ್ ಕಂಪನಿಗಳ ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ಗಾಗಿ ಎಸೆನ್ಷಿಯಲ್ ಸರ್ವಿಸ್ ಆಗಿ ನಾವು ಕೊಡ್ತಾ ಇರುವಂಥ ಸರ್ವಿಸ್ ಅದು. ಕಾರ್ಮಿಕರು ಮನೆಯಿಂದ ಕಚೇರಿಗೆ ಹೋಗೋದು ಮತ್ತು ಕಚೇರಿಯಿಂದ ಕರ್ಕೊಂಡು ಬರುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕಾಗಿ ನಾವು ಬ್ಯಾಂಕ್ಗಳಲ್ಲಿ ವಿಶೇಷವಾಗಿ ಲೋನ್ಗಳು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ರಹದಾರಿಗಳನ್ನು, ಅದಕ್ಕಾಗಿ ಚಾಲಕರನ್ನು, ಅದಕ್ಕಾಗಿ ಸೂಪರ್ವೈಸರ್ಗಳನ್ನು ನಾವು ನೇಮಕ ಮಾಡಿಕೊಂಡಿದ್ದೀವಿ. ಇವಾಗಷ್ಟೇ ಕರೋನಾದಿಂದ ಚೇತರಿಕೆ ಕಾಣುವಂಥ ಈ ಉದ್ಯಮಕ್ಕೆ ದಯಮಾಡಿ ಅಂಥ ಆದೇಶಗಳನ್ನು ಮಾಡಬೇಡ. ಏನು ವರ್ಕ್ ಫ್ರಮ್ ಹೋಮ್ ಮಾಡಿದಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಪುನಃ ನಷ್ಟಕ್ಕೆ ಒಳಗಾಗ್ತೀವಿ. ಕಳೆದ 2.5 ವರ್ಷಗಳಿಂದ ನಿಂತೋದಂಥ ವ್ಯಾಪಾರ ಇವಾಗಷ್ಟೇ 6 ತಿಂಗಳಿಂದ ನಾವು ಚೇತರಿಕೆ ಕಾಣ್ತಾ ಇರೋ ಸಂದರ್ಭದಲ್ಲಿ ಇದಾಗಿದೆ. ಇದಕ್ಕೆ ನಮಗೆ ಮಾಡಬಾರ್ದು ಅಂತ ಹೇಳೋದನ್ನು ಕೂಡ ನಾವು ಮನವಿಯಲ್ಲಿ ಮಾಡಿದ್ದೀವಿ. ಎರಡನೇದಾಗಿ ನಮಗೆ 66 ದಿವಸಗಳಿಂದ 70 ದಿವಸಗಳಿಂದ ಅಂತಾರಾಷ್ಟ್ರೀಯ ವಿಮಾನಗಳು ಬರುವಂಥ ಸಂಖ್ಯೆ ಕಡಿಮೆ ಆಗಿದೆ. ಅರಬ್ ರಾಜ್ಯಗಳಿಂದ ಬರುವಂಥ ಪ್ರವಾಸಿಗಳು ಕಡಿಮೆ ಆಗಿದ್ದಾರೆ. ಇದರಿಂದ ಆಗ್ಬಿಟ್ಟು ಪ್ರವಾಸೋದ್ಯಮ ಕ್ಷೇತ್ರಕ್ಕಾಗಿ ಚೇತರಿಕೆಗಾಗಿ ವಿಶೇಷವಾದಂಥ ಲೋನನ್ನು ಕೇಳಿದ್ದೇವೆ. MSME ಮೊರಟೋರಿಯಂ ಸಿಸ್ಟಮ್ ಅನ್ನು ಕೇಳಿದ್ದೀವಿ. ಇಂಟ್ರೆಸ್ಟ್ ಫ್ರೀ ಲೋನನ್ನು ಕೇಳಿದ್ದೀವಿ. ಅದನ್ನು ಕೇಂದ್ರ ಸರ್ಕಾರ ಈಗಾಗಲೇ ಏನು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿಯಲ್ಲಿ ಕೊಟ್ಟಿರುವಂಥ ಫೆಸಿಲಿಟಿ ಕೂಡ ನಮ್ಮ ಉದ್ಯಮಕ್ಕೆ ಇನ್ನೂ ಬರಲಿಕ್ಕೆ ಬ್ಯಾಂಕ್ಗಳಿಗೆ RBI ಇಂದ ನೋಟಿಫಿಕೇಶನ್ ಬರದ ಕಾರಣ ಯಾವುದೇ ಫೆಸಿಲಿಟಿಗಳು ಕೂಡ ಸ್ಟಾರ್ಟ್ ಆಗಲಿಲ್ಲ. ಇದಕ್ಕೂ ಕೂಡ ನಾವು ಇವತ್ತು ಮನವಿಯಲ್ಲಿ ಒತ್ತಾಯ ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಧನ್ಯವಾದಗಳು. ರಾಧಾಕೃಷ್ಣ ಹೊಳ್ಳ, ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘ ಅಧ್ಯಕ್ಷ.